ಇವರು ಯಾರು ಅಂದ್ರೆ ಡಿಜಿಪಿ ರಾಮಚಂದ್ರ ರಾವ್. ಈಗಾಗಲೇ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಜೈಲಿನಲ್ಲಿ ಇರೋ ನಟಿ ರನ್ಯಾ ರಾವ್ ತಂದೆ. ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಆಗಿದೆ. ತಮ್ಮ ಕಚೇರಿಗೆ ಬಂದ ಮಹಿಳೆಯರ ಜೊತೆ ಡಿಜಿಪಿ ಇರುವ ಖಾಸಗಿ ವಿಡಿಯೋ ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕಿದ್ದು. ವಿಡಿಯೋದಲ್ಲಿರೋದು 1 ವರ್ಷದ ಹಿಂದೆ ಸೆರೆಯಾಗಿದ್ದ ದೃಶ್ಯಗಳು ಎಂಬುದು ಗೊತ್ತಾಗಿವೆ. ಕಚೇರಿಯಲ್ಲಿ ಕುಳಿತು ಪೊಲೀಸ್ ಯೂನಿಫಾರ್ಮ್ನಲ್ಲಿಯೇ ರಾಮಚಂದ್ರ ರಾವ್ ಮುತ್ತಿಟ್ಟಿರುವ ಹಸಿ ಬಿಸಿ ದೃಶ್ಯಗಳು ವಿಡಿಯೋದಲ್ಲಿವೆ. ಚೇರ್ ಮೇಲೆ ಕುಳಿತು ಮಹಿಳೆಯನ್ನು ಅಪ್ಪಿಕೊಂಡು IPS ಅಧಿಕಾರಿ ಸರಸ ನಡೆಸಿದ್ದು ಇದು ರನ್ಯಾ ರಾವ್ ಪ್ರಕರಣಕ್ಕಿಂತ ಮೊದಲು ನಡೆದಿರುವ ಘಟನೆ ಎಂಬ ಮಾಹಿತಿ ಸಿಕ್ಕಿದೆ. ಅತ್ತ ಮಗಳು ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಕೇಸ್ನಲ್ಲಿ ಸಿಲುಕಿ ಒದ್ದಾಡ್ತಿದ್ರೆ, ಇತ್ತ ಮಲತಂದೆಯ ರಾಸಲೀಲೆಯ ವಿಡಿಯೋ ವೈರಲ್ ಆಗಿರೋದು ಜನ ಹುಬ್ಬೇರುವಂತೆ ಮಾಡಿದೆ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತೋ ಆಗಲೇ ಡಿಜಿಪಿ ರಾಮಚಂದ್ರ ರಾವ್ ಗೃಹ ಸಚಿವ ಪರಮೇಶ್ವರ್ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ. ಇದಾದ ಮೇಲೆ ಇದೆಲ್ಲ ಸುಳ್ಳು ಅಂತಿದ್ದಾರೆ. ಅದ್ರ ಬಗ್ಗೆ ಅಡ್ವೊಕೇಟ್ ಮಾತಾಡಿ ನಾವು ಕ್ರಮ ತಗೊಳ್ತೀವಿ. ಇದು ನಮಗೆ ಶಾಕಿಂಗ್, ಇಟ್ಸ್ ಆಲ್ ಫ್ಯಾಬ್ರಿಕೇಟೆಡ್, ಸುಳ್ಳು. ಇದು ವಿಡಿಯೋ ಎಲ್ಲ ಸುಳ್ಳು ಅಂತ ನಿಮ್ ಸುಳಿವು ಏನಾದ್ರು ಇತ್ತಾ ಸರ್? ಇದ್ರ ಬಗ್ಗೆ ನಮಗೇನು ಐಡಿಯಾ ಇಲ್ಲ. ಯಾವಾಗ ಆಗಿರೋದು ಇದು, ಯಾವಾಗ ಮಾಡಿರೋದು ಗೊತ್ತಿಲ್ಲ. ಆಗಿದ್ರೆ ಗೊತ್ತಾಗಲ್ಲ. ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತೀರಾ? ತನಿಖೆ ಆಗ್ಬೇಕು. ಗೃಹ ಸಚಿವರನ್ನ ಭೇಟಿ ಮಾಡಕ್ ಬಂದಿದ್ದೀರಾ ಸರ್? ಏನ್ ಹೇಳಿ ಬಯಸ್ತೀರಾ ಅವ್ರಿಗೆ? ಇಲ್ಲ, ಈ ತರ ಸುಳ್ಳು ಮಾಹಿತಿ ಹಚ್ತಾ ಇದ್ರು. ಈ ಬಗ್ಗೆ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ರೊಚ್ಚಿಗೆದ್ದಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರೇ ತಪ್ಪಿತಸ್ಥರಿರಲಿ, ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ಶಿಕ್ಷೆ. ನೋಡಿ, ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ, ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ, ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರೆಷ್ಟೇ ದೊಡ್ಡಂತ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ. ಈ ವಿಡಿಯೋ ಬಳಿಕ ಈಗ ಡಿಜಿಪಿ ರಾಮಚಂದ್ರ ರಾವ್ದೇ ಎನ್ನಲಾದ ಆಡಿಯೋ ಕೂಡ ವೈರಲ್ ಆಗಿದ್ದು, ಮಹಿಳೆ ಜೊತೆ ಜಾಲಿಯಾಗಿ ಮಾತಾಡಿದ್ದು ಕೂಡ ಎಲ್ಲೆಡೆ ವೈರಲ್ ಆಗಿದೆ. ಹಲೋ 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 ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಇಷ್ಟೊತ್ತು ಎಷ್ಟು ಕಾಲ್ ಮಾಡಿದೆ ನಾನು ನಿಮಗೆ? ನಾನೇನ್ ಮಾಡ್ಲಿ, ಬೆಳಿಗ್ಗೆ 7 o'clock ಜಿಮ್ ಹೋಗಿದ್ದೀನಿ, ಈಗ ಜಸ್ಟ್ ಬಂದಿದ್ದೀನಿ. ಜಿಮ್ ಅಲ್ಲಿ ಮೊಬೈಲ್ ಅಟೆಂಡ್ ಮಾಡಲ್ಲ. ಬ್ಯಾಗ್ ಅಲ್ಲಿ ಇಡ್ತೀನಿ, ಸೈಲೆಂಟ್ ಅಲ್ಲಿ, ಗೊತ್ತಾಗಲ್ಲ. ಎಷ್ಟು ಕಾಲ್ ಮಾಡ್ತಾ ಇದ್ದೆ, ನಿಮ್ ಮಿಸ್ ಮಾಡ್ಕೋತಾ ಇದ್ದೆ. ನೀವೇನ್ ಮಿಸ್ ಮಾಡ್ಕೊಳಲ್ಲ, ಏನಿಲ್ಲ. ಫ್ರೆಂಡ್ಸ್ ಸಿಕ್ಕಂದ್ರೆ ಆಯ್ತು. ರಾತ್ರಿ 1 o'clock ನಿದ್ದೆನೇ ಮಾಡಿಲ್ಲ. ಅದೇನೇನು ಬರ್ತಾ ಇದೆ ಎಷ್ಟು ಸ್ವೀಟ್ ಆಗಿದೆ, ಪಾಲ್ಕಾವ ತಿಂದಂಗಿದೆ ಅಂತ ಅನ್ಸುತ್ತೆ. ವೆರಿ ಸ್ವೀಟ್, ವೆರಿ ನೈಸ್. ಎಷ್ಟೊಂದು ಮಿಸ್ ಮಾಡ್ಕೊತಾ ಇದ್ದೀನಿ ಗೊತ್ತಾ? ಆ ಚೀಕ್ಸ್ ಕೆನೆ ಮಸ್ತ್ ಇದೆ. ಐಸ್ ಏನು ಹಂಗೆ ನೋಡ್ತೀವಿ, ಗಟ್ಟಿಸಲು ಈಗ ಬಿಡ್ತದೆ ಅದನ್ನ ನೋಡ್ ತಕ್ಷಣ. ತಕ್ಕಂತ ಬಂದು ನಿಮ್ ಮೇಲೆ ಬೀಳ್ಬೇಕನ್ಸು. ಲವ್ ಬಂಗಾರಿ, ಸೋ ಸ್ವೀಟ್. ಫೋನ್ ರಿಸೀವ್ ಮಾಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ನಂಗೆ. ಏನ್ ಬಿಡ್ತದೆ? ಟಿಫಿನ್ ಆಯ್ತಾ? ಇನ್ನೂ ಇಲ್ಲ ರೀ, ನಿಮ್ ಜೊತೆ ಮಾತಾಡಿದ್ಮ್ಯಾಗೆ ಟಿಫನ್ ಮಾಡೋಣ ಅಂತ. ನೋಡಪ್ಪ, ಟಿಕೆಗೆ ಏನಂತ ಮತ್ತೆ. ಹಲೋ ಹಲೋ, ಹೇಳಿ. ಧಾರವಾಡ ಯಾವಾಗ ಶಿಫ್ಟಿಂಗ್? ಅದೇ ಧಾರವಾಡದಲ್ಲೇ ಈಗ ಇವಾಗ ಇದು ಮಾಡ್ತಾ ಇದ್ದೀವಿ, ಶಿಫ್ಟ್ ಮಾಡ್ಬೇಕಂತ. ಅದ್ರ ನಿಮ್ ಬಿಟ್ಟು ಹೋಗಕ್ ಮನ್ಸೇ ಬಿಡ್ತಾ ಇಲ್ಲ ನನಗಂತೂ. ಹೌದು ಬಂಗಾರಿ, ಸುಮ್ಮನೆ ಹಂಗೆ ಹೋಗ್ಬಿಟ್ಟು ನಮ್ ಗಂಟಲ್ಲಿ ಇಷ್ಟು ಕ್ಲೋಸ್ ಆಗ್ಬಿಟ್ಟು ತುಂಬಾ ಇದಾಗ್ತಾ ಇದೆ, ಬೇಜಾರಾಗ್ತಾ ಇದೆ. ಅದಕ್ಕೆ ರೀ, ಏನು ಅಟ್ಯಾಚ್ಮೆಂಟ್ ಇಲ್ಲದೆ ಹೋಗ್ಬಿಟ್ಟಿದ್ರೆ ಆಯ್ತು ಬಿಡಿ, ಹೋಗಿದ್ರೆ ಅನ್ಕೋಬಹುದು. ನೋಡ್ರಿ ಇಷ್ಟೆಲ್ಲ ತಪ್ಪಿಸ್ಕೊಟ್ಟಿದ್ದೆಲ್ಲ ಕೊಟ್ಟು ನಮ್ಗೆ ಬೇಕು, ನಮ್ಗೆ ಭಾರತ ಬೇಕು, ನಮ್ ಬಂಗಾರಿಗೆ ಬೇಕು ಅಂತ ಅನ್ಸುತ್ತೆ. ನನಗೂ ಒಟ್ಟೆ ನಿಮ್ ಬಿಟ್ಟು ಹೋಗಕ್ ಆಗ್ತಾನೆ ಇಲ್ಲ. ಡೈಲಿ ಬಂದು ನಿಮ್ ಜೊತೆ ಕೂತ್ಕೊಂಡು ನೀವು ನೋಡ್ತಾ ಮಾತಾಡ್ತಾ ಮುದ್ದು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರ್ತದೆ, ಸ್ವೀಟ್ ಆಗಿ. ಮುಂದೆ ಕೂತ್ಕೊಂಡು ಆರಾಮಾಗಿ ಪಾರ್ಟಿ ಮಾಡ್ತಾ ಮುದ್ದು ಮಾಡ್ತಾ ನಮ್ ಕೈ ಮೇಲೆ ಕೂರ್ಸ್ಕೊಂಡು
ಕೂಡ್ಸ್ಕೊಂಡು ಮುದ್ದು ಮಾಡ್ತಾ ಅದು ಇದಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕುಡಿಸ್ತಾ ಇರ್ಬೋದು. ಹೌದು. ಸ್ವಲ್ಪ ವಾಕ್ ಮಾಡ್ತಾ ಇದೀನಿ, ಎಲ್ಲ ಟೈಟ್ ಆಗ್ತಾ ಇದೆ, ಏನೋ ಮಾಡೋದು ಈಗ. ಆಯ್ತು, ನಿಮ್ ಫ್ರೆಂಡ್ ಬಂದ್ರೆ ಟಕ್ಕನ ಫೋನ್ ಇಟ್ಬಿಡ್ತೀರ ನೀವು. ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಬೆಡ್ರೂಮ್ ಅಲ್ಲಿ ನಿಂತ್ಕೊಂಡು ಕೂರ್ಸ್ಕೊಂಡು ಮಾತಾಡ್ಬೇಕು, ಇಲ್ಲಾಂದ್ರೆ ಡೇಂಜರಸ್ ಇದೆ. ಅದೇ ಮತ್ತೆ ಇದು ಅದು ಧಾರವಾಡದಲ್ಲಿ ಇಂಡಿಪೆಂಡೆಂಟ್ ಹೌಸ್ ಇದು ಮಾಡಂತಿದ್ರಲ್ಲ, ಅಲ್ಲೆಲ್ಲ ಚೆನ್ನಾಗಾಗತ್ತೆ. ಆಸೆ ಅಂತ ಹೇಳ್ತಾ ಮತ್ತೆ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದೀನಿ. ಮನ್ಸ್ ಕದ್ಬಿಟ್ಟಿದೀರ ನೀವು ನಂದ. ಇಷ್ಟು ವರ್ಷ ಮನಸ್ಸು ಕರೆ ಆಗಿದೆ ಮೇಡಮ್. ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ, ಕೇಳಿ 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 ಏನು ಎಮ್ಮದಿ ಅದು ಆ ಫೀಲಿಂಗ್ಸ್ ಎಲ್ಲ ಕಾಣ್ತಾ ಅನ್ಕೊಂಡಿದ್ದೀನಿ ನಾವು. ಅದೇ ಅದು ಅವರು ಜಾನ ಹೋದ ನಂತರ ಒಂಥರ ಇದಾಗ್ಬಿಟ್ಟಿದೆ ಕಾಣ್ತದೆ. ಆ ಫೀಲಿಂಗ್ಸ್, ಸೆನ್ಸೇಷನ್ ಏನೆಲ್ಲ ಅನ್ಕೊಂಡಿದ್ದ. ರಾತ್ರಿ ಅದೆಲ್ಲ ನಿಮ್ದೇ ಯೋಚನೆ. ಹೌದಾ? ಹಂಗೆಲ್ಲ ಹೇಳ್ಬೇಡ, ಈಗಲೇ ಬರ್ಬೇಕು ಅನ್ಸುತ್ತೆ. ಈಗಲೇ ಬಂದ್ಬಿಟ್ಟು ಮುದ್ದು ಮಾಡಿ ಬರ್ಬೇಕನ್ಸ ನೋಡ್ಬೇಕನ್ಸ್ತಾ ಇದೆ. ನಾವೇನೋ ನಿಮ್ ತರ ತಂದಾಗ ಏನಿಲ್ಲ, ಗುಂಡು ತರ ಇದೆ. ನಿಮ್ ತರ ವೈಟ್ ಆಗಿ ಚಂದಾಗಿ ಕ್ಯೂಟ್ ಆಗಿಲ್ಲ, ಯಾರು ಕರಿಯಾಗಿ ದಪ್ಪ ಇಲ್ಲ ಗುಂಡಾಗಿದ್ದೆ. ಇಲ್ಲ, ಬಾಳ ಇಷ್ಟ ನಿಮ್ಗೆ. ನೀವು ನನ್ ಮುದ್ದು ಬಂಗಾರ ಗೊತ್ತಾ ಈಗ. ಅದಕ್ಕೆ ಹಂಗಂದ್ರೆ ಜಸ್ಟ್ ಹುಚ್ಚಿಡಿದ್ ಬಿಟ್ಟಿದೆ ಮೇಡಮ್. ರಾಮ 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 ಅಂತ ಜಪ ಮಾಡಿ ನಿಜವಾಗ್ಲು ಮನಸ್ಸಿನ ಬರೇ ನಿಮ್ ಕಣ್ ಮುಚ್ಚಿರ್ ನೀವೇ ಬರ್ತಾ ಇದ್ದೀರ. ಏನ್ ಮಾಡ್ಲಿ ಈಗ? ಫೋನ್ ಮಾಡಿ ಕರೀಬೇಕು. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಬೆಳಿಗ್ಗೆ ನಿಮ್ಗೆ ಗೊತ್ತಾ, ಅದೇ ಜಿಮ್ ಅಂತಾನೆ, ಇಲ್ಲಾಂದ್ರೆ ಏನಿಲ್ಲ, ಬೆಳಿಗ್ಗೆ ತಕ್ಕಂತ ಎತ್ತಿರ್ತೀನಿ. ಎಷ್ಟು ಗಂಟೆಗೆ ಹೋಗ್ತೀರಾ ನೀವು ಜಿಮ್ಗೆ? ಡೈಲಿ 7 o'clock 78 ತಗೊಂಡು ಫ್ಲಾಟ್ 7:50 ಲೇಟ್ ಆಗ್ತಾ ಇರ್ತದೆ. ಅಲ್ಲಿ 8:30 ತನಕ ಮಾಡ್ತಾ ಇರ್ತೀವಿ. ಅದೇ ಅವ್ರು 15 ತಗೊಂಡು ಬಿಟ್ಟಿಲ್ಲ, ನಮ್ದು ಮೇಲ್ ಬೆಡ್ರೂಮ್ ಹಾಕೋತೀನಿ, ನಮ್ದು ನಿಮ್ದು. ಅದೇ ಹಿಡಿದ್ಬಿಟ್ಟು ಮನೆ ಹೌದು. ಮೇಲೆ ಚೆನ್ನಾಗಿ ಬ್ಲೆಡ್ ಅನ್ನು ಹಾಕಿ ರೆಡಿ ಮಾಡಿಬಿಡ್ತೀನಿ. ಓಕೆ, ಈಗ ನನಗೆ ನಿಮ್ಮ ಹತ್ರ ಬರ್ಬೇಕನ್ನಿಸ್ತೀನಿ ಗೊತ್ತಾ. ಬನ್ನಿ, ಚೆನ್ನಾಗಿದೆ. ಇಲ್ಲ, ಈ ಸದ್ಯ ನಿಮ್ ಮನೆಗೆ ಬರ್ಬೇಕನ್ನಿಸ್ತಾ ಇದ್ದೀರಿ ನಿಮ್ಗೆ. ಬಂದ್ಬಿಡಿ, ಈಗಲೇ ಬಂದ್ಬಿಡಿ. ಸರಿ, ಅಮ್ಮ ಇರ್ತಾರೆ, ಇಲ್ಲಿ ಜೋರ್ ಮಾಡ್ತಾರೆ ಅಂದ್ರೆ ಅಷ್ಟೇ. ಅಮ್ಮ ಇರ್ತಾರೆ, ಆಯ್ತು ನೋಡಿದ್ರೆ ಯಾರಪ್ಪ ಇವರು ಅಂತ ಮತ್ತೆ ಅಮ್ಮ ನೋಡಿದ್ರೆ ಡ್ಯೂಟಿ ಮಕ್ಕಳು ಬರೀ ಇಲ್ಲಾಂದ್ರೆ ಅಷ್ಟೊತ್ತು ಕಷ್ಟ ಬಿಡ್ತಾ ಇದ್ದಿಲ್ಲ. ಅವ್ರು ಯಾವ ಟೈಮ್ ಎಲ್ಲಿ ಹೆಂಗ್ ಬರ್ತಾರ ಗೊತ್ತಾಗಲ್ಲ. ಅಮ್ಮ ಅಂದ್ರೆ ಅವ್ರ ರೂಮಲ್ಲಿ ಇರ್ತಾರೆ. ಮತ್ತೆ ನಿಮ್ ಡ್ರೆಸ್ ಚೆನ್ನಾಗಿದ್ರೆ ಏನೇನು ಅಷ್ಟು ಇಷ್ಟ ಅನ್ಕೊಳ್ತೀವಿ. ಟಿಫಿನ್ ಇರ್ಬೇಕಾ ಇಲ್ಲ? ನಾನೇನ್ ನಾನು ಹೇಳಿ ಈಗ ಏನ್ ಮಾಡ್ತಿದ್ರಿ, ಏನ್ ತಿಂತಿದ್ರಿ? ಒಂದು ಗಾರ್ಡನ್ ಬಂದ್ಬಿಟ್ಟು ಸೋಬರ್ ಡೈಲಿ ಒಂದು ತಿಂತೀನಿ, ಕಟ್ ಮಾಡ್ಕೊಂಡು. ಎಲ್ಲ ಹಣ್ಣಾಗ್ತದೆ, ಡೈಲಿ ಒಂದೆರಡು. ವೆರಿ ಸ್ವೀಟ್. ನಿಮ್ ಹತ್ರ ಬರ್ಬೇಕನ್ಸುತ್ತೆ ನಂಗೆ, ನೀವ್ ಈ ತರ ಎಲ್ಲ ಮಾತಾಡಿದ್ರಿ. ಬಾರಿ ಬಂಗಾರಿ.
ಇವತ್ತು ಬರಲ್ಲ ನಾನು. ಇವತ್ತು ಹೋಗ್ತಾ ಇವತ್ತೆಲ್ಲ ಪ್ಯಾಕ್ ಮಾಡ್ತಿದ್ದು ಹೇಳ್ತಿರ್ತೀರ. ಹೌದಾ? ಹ್ಮ್ ಜಸ್ಟ್ ಬಂದು ಮಾತಾಡ್ಕೊಂಡು ಬರ್ತೀನಿ, ಸುಮ್ಮನೆ ಮುಖ ನೋಡಿದ್ರೆ ಸಾಕು. ಸದ್ಯ ರಜೆ ಮೇಲೆ ಹೋಗಿರೋ ಡಿಜಿಪಿ ರಾಮಚಂದ್ರ ರಾವ್ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡ್ತಿದ್ದಾರೆ.